ನಾನಿವತ್ತು ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಾಟರ್ ಪ್ಯೂರಿಫೈಯರ್ ಯಾವ ಥರ ವಾಟರನ್ನು ಪ್ಯೂರಿಫೈ ಮಾಡಿ ಕೊಡುತ್ತೆ ಎಂದು ತಿಳಿಸಿಕೊಡ್ತೇನೆ. ಆ್ಯಕ್ಚುಲಿ ವಾಟರ್ ಪ್ಯೂರಿಫೈನಲ್ಲಿ 2 ಟೈಪ್ಸ್ ಇದೆ ವಾಟರ್ ಪ್ಯೂರಿಫೈಯರ್. ಒಂದು ಡೊಮೆಸ್ಟಿಕ್ ವಾಟರ್ ಪ್ಯೂರಿಫೈಯರ್, ಮತ್ತೊಂದು ಕಮರ್ಷಿಯಲ್ ವಾಟರ್ ಪ್ಯೂರಿಫೈಯರ್. ಈ ಮನೆಗಳಲ್ಲಿ ನಾವು ಯೂಸ್ ಮಾಡ್ತೇವಲ್ಲ, ಅದು ಡೊಮೆಸ್ಟಿಕ್ ವಾಟರ್ ಪ್ಯೂರಿಫೈಯರ್. ಇದು ನೋಡಿ, ಈ ಫೋಟೋದಲ್ಲಿ ಕಾಣ್ತಾ ಉಂಟಲ್ಲ, ಇದು ಡೊಮೆಸ್ಟಿಕ್ ವಾಟರ್ ಪ್ಯೂರಿಫೈಯರ್. ಕಮರ್ಷಿಯಲ್ ವಾಟರ್ ಪ್ಯೂರಿಫೈಯರ್ನ ಬಗ್ಗೆ ನಾನು ಮುಂದೆ ನಿಮಗೆ ಹೇಳಿಕೊಡ್ತೇನೆ. ಆ್ಯಕ್ಚುಲಿ ಈ ಡೊಮೆಸ್ಟಿಕ್ ವಾಟರ್ ಪ್ಯೂರಿಫೈಯರ್ನ ಒಳಗಡೆ ಏನೆಲ್ಲ ಪಾರ್ಟ್ ಇದೆ, ಅದು ಯಾವ ಥರ ವರ್ಕ್ ಮಾಡುತ್ತೆ ಎಂದು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಆದರೆ ಒಂದು SMPS ಇರುತ್ತೆ ನೋಡಿ, ಇದು 230/24 ವೋಲ್ಟ್ SMPS ಇದು ಪವರ್ ಸಪ್ಲೈ. ನೆಕ್ಸ್ಟ್ ಒಂದು ಪಂಪ್ ಇರುತ್ತೆ, ಇದು 24 ವೋಲ್ಟ್ ಪಂಪ್. ಇದು UV ಇರುತ್ತೆ, UV ಅಲ್ಟ್ರಾ ವೈಲೆಟ್ ಲ್ಯಾಂಪ್. ಇದು ಸೆಡಿಮೆಂಟ್ ಫಿಲ್ಟರ್ ಇರುತ್ತೆ ಒಳಗಡೆ. ಒಂದು ಕಾರ್ಬನ್ ಇರುತ್ತೆ ಅದರಲ್ಲಿ. ಇದರ ಯಾವ ಥರ ವರ್ಕ್ ಮಾಡುತ್ತೆ ಅಂದರೆ, ಆ ಸ್ವಿಚ್ ಆನ್ ಮಾಡುವಾಗ ಇಲ್ಲಿಂದ ಸಪ್ಲೈ ಇದಾಗಿ ಪಂಪಿಗೆ ಬರುತ್ತೆ. ಈ ಪಂಪ್ ರನ್ ಆಗುತ್ತೆ. ಇನ್ಲೆಟ್ ವಾಟರನ್ನು ಇಳಿಯುತ್ತೆ. ಇನ್ಲೆಟ್ ವಾಟರ್ ಎಳೆದು ಇಲ್ಲಿ ಔಟಿಗೆ ಬರುತ್ತೆ. ಔಟಿಗೆ ಬಂದು ಈ ಸೆಡಿಮೆಂಟಿಗೆ ಬರುತ್ತೆ. ಈ ಸೆಡಿಮೆಂಟಿದು ಏನು ವರ್ಕ್ ಅಂದರೆ, ಈ ಧೂಳು ಮತ್ತು ಈ ಮರಳು ಮತ್ತು ಸೂಕ್ಷ್ಮವಾದ ಕಲ್ಮಶ ಎಲ್ಲ ಇದು ತಡೆಯುತ್ತೆ. ಈ ಸೆಡಿಮೆಂಟ್ ಫಿಲ್ಟರ್ ನೀರಿನಲ್ಲಿ ಸೂಕ್ಷ್ಮ ಕಲ್ಮಶ, ಧೂಳು ಮತ್ತು ಮರಳೆಲ್ಲ ಇರುತ್ತಲ್ಲ, ಇದು ತಡೆಯುತ್ತೆ. ಇಲ್ಲಿ ಲಾಕ್ ಆಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಈ ಫಿಲ್ಟ್ರೇಷನ್ ಆಗಿ ಈ ಸೆಕೆಂಡ್ ಕಾರ್ಬನ್ ಇದಕ್ಕೆ ಬರುತ್ತೆ ನೋಡಿ, ಕಾರ್ಬನ್ ಫಿಲ್ಟರ್. ಇದು ಈ ಕಾರ್ಬನ್ ಫಿಲ್ಟರ್ ಏನು ಮಾಡುತ್ತೆ ಅಂದರೆ, ನೀರಿನಲ್ಲಿರುವ ಕ್ಲೋರಿನ್ ಮತ್ತು ಈ ಕೆಟ್ಟ ವಾಸನೆ ಮತ್ತು ಹಾನಿಕಾರಕ ರಾಸಾಯನಿಕ ಅದು ತಡೆಯುತ್ತೆ ಇಲ್ಲಿ ಈ ಕಾರ್ಬನ್ ಫಿಲ್ಟರ್. ನೆಕ್ಸ್ಟ್ ಇಲ್ಲಿಂದ ವಾಟರ್ ಬಂದು UVಗೆ ಬರುತ್ತೆ. ಇದು UVದು ಏನು ವರ್ಕ್ ಅಂದರೆ, ಈ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಇರುತ್ತಲ್ಲ, ಇದು ಕಿಲ್ ಮಾಡುತ್ತೆ. ಅದರ ಥ್ರೂ ವಾಟರ್ ಬರುವಾಗ ಅದು ಕಿಲ್ ಮಾಡಿ ನಿಮಗೆ ಪ್ಯೂರಿಫೈರ್ ಆಗಿ ವಾಟ್ರ್ ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ಪ್ಯೂರಿಫೈರ್ ವಾಟರ್ ಸಿಗುತ್ತೆ ನಮಗೆ. ಪ್ಯೂರಿಫೈರ್ ವಾಟರ್ ಸಿಗುತ್ತೆ ಇಲ್ಲಿ. ಅಷ್ಟೇ ಇರೋದು ಇದರಲ್ಲಿ. ನಿಮಗೆ ನಮ್ಮದು ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು.